ಶಿವಕ್ಕ, ನಿನ್ನೆ ನೋಡ್ದ ಬಿಗ್ ಬಾಸು? ಹ್ಞೂ, ನಿನ್ನೆ ಇದು ಅದೊಂದು ಗ್ರ್ಯಾಂಡ್ ಫಿನಾಲೆ ಇದ್ದಿದ್ದಲ್ಲ, ನೋಡಿದೆ. ಗಿಲ್ಲಿ ಎಲ್ಲ ಗೆದ್ದಿದ್ದು, ನನಗಂತೂ ಭಾರಿ ಖುಷಿ ಆಯಿತು. ನಾನು ಆ, ಗಿಲ್ಲಿ ಆಮೇಲೆ ರಕ್ಷಿತಾ ಇಬ್ಬರು ಅಲ್ಲೂ ಯಾರು ಗೆಲ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಕೊನೆಗೆ ಗಿಲ್ಲಿನೇ ಗೆದ್ರಪ್ಪ, ಭಾರಿ ಖುಷಿ ಆಯಿತು. ನಾನು ಓಟ್ ಗಿಟ್ ಎಲ್ಲ ಮಾಡಿದ್ದೆ. ಅದೇ ಇದು ಆ್ಯಪ್ ಬರ್ತದಲ್ಲ, ಜಿಯೋ ಹಾಟ್ ಸ್ಟಾರ್ ಆ್ಯಪಲ್ಲಿ ನಾನು ಓಟ್ ಹಾಕಿದ್ದೆ. ನನಗಂತೂ ನಿನ್ನೆ ಎಲ್ಲ ಕೆಲಸನೂ ಮಾಡ್ಕೊಂಬಿಟ್ಟೆ. ಎಷ್ಟು ಗಂಟೆ ಅಂದರೆ ಅಲ್ಲೇ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬಿಗ್ ಬಾಸು. ಅಷ್ಟರೊಳಗಾಗಿನೂ ಮಾಡಿದ್ದೀನಿ ನೋಡಿ ಶಿವಕ್ಕ. ನಾನು ಅಷ್ಟರೊಳಗಾಗಿನೂ ಅಡುಗೆ ಪ್ರತಿಯೊಂದನ್ನು ಮುಗಿಸಿ ನನ್ನನ್ನು ಯಾರು ಮಾತಾಡಿಸ್ಬೇಡಿ ಅಂತ ಹೇಳಿ ನಾನು ಸುಮ್ಮನೆ ಕುಂತ್ಬಿಟ್ಟಿದ್ದೆ ಟಿ ವಿ ಮುಂದೆ. 50 ಲಕ್ಷ ಏನೋ ಕೊಟ್ಟರು ಗೆದ್ದರಿಗೆ, 50 ಲಕ್ಷ. ಮತ್ತು ಒಂದು ಕಾರ್ ಕೊಟ್ಟಿದ್ದಾರೆ, ಯಾವುದೋ ಮಾರುತಿ ಕಂಪ್ನಿದು ಯಾವುದೋ ಕಾರ್ ಕೊಟ್ಟರು ಗಿಲ್ಲಿಗೆ. ನಾನು ನೆನ್ನೆ ಬೇಗ ಮಲಗಿಬಿಟ್ಟೆ. ನನಗೆ ನೆನ್ನೆ ಕೆಲಸನೇ ಅದು, ಬಟ್ಟೆ ಮುಸ್ರೆ ಅಂತ ಭಾರಿ ಕೆಲಸ ಅದು. ನಾನು ನಿನ್ನೆ 9 ಗಂಟೆಗೆ ಮಲ್ಕೊಂಬಿಟ್ಟೆ, ನೋಡಲಿಲ್ಲ. ಗಿಲ್ಲಿ ಗೆದ್ದಿದ್ದಾರೆ ಹಂಗಾರೆ. ಇದು ಸೆಕೆಂಡ್ ಯಾರು ಬಂದರು? ಸೆಕೆಂಡು ರಕ್ಷಿತಾ ಸೆಕೆಂಡ್ ಬಂದಿದ್ದು. ತರ್ಡು ಇವರು ಅಶ್ವಿನಿ ತರ್ಡು. ಆಮೇಲೆ ಫೋರ್ತ್ ಯಾರು ಬಂದರು? ಫೋರ್ತು ಕಾವ್ಯ, ಆಮೇಲೆ 5th ರಘು ಸರ್ ಇದ್ದಾರಲ್ಲ ಅವರು, 6th ಧನುಷ್ ಅವರು. ಇಷ್ಟು ನೋಡು ಸೀತಕ್ಕ, ಇಷ್ಟು ಜನ ಇದ್ರಾಗಿದ್ದಿದ್ದು, ಫಿನಾಲೆ ಗಿದ್ದಿದ್ದು. ಹಿಂಗಾತು ನಿನ್ನೆ. ಇಷ್ಟು ದಿನ ಬಿಗ್ ಬಾಸ್ ಇತ್ತ, ನಾನು ಹೋಮ್ವರ್ಕ್ ಎಲ್ಲ ಮಾಡಿ ಕುತ್ಕೊಂಡ್ಬಿಡ್ತಿದ್ನ ಬಿಗ್ ಬಾಸ್ ನೋಡ್ಕೊಂತ. ಇನ್ಮೇಲೆ ಬಿಗ್ ಬಾಸೇ ಇರಲ್ಲ, ಏನೂ ಇರಲ್ಲ, ಬೇಜಾರಾಕತಿ. ಹೌದವ, ಸ್ವಲ್ಪ ದಿನ ಇದು ಬಿಗ್ ಬಾಸು ಮುಗಿದು ಸ್ವಲ್ಪ ದಿನ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟು ದಿನ ನೋಡಿರ್ತೀವಿ ನೋಡು, ದಿನ ನೋಡ್ತಿರ್ತೀವ. ಈಗ ಒಂದೇ ಸಲ ಮುಗಿದ ತಕ್ಷಣ ಒಂಥರ ಖಾಲಿ ಅನಿಸ್ಬಿಡುತ್ತೆ. ಅಷ್ಟು ಇದಾಗಿಬಿಟ್ಟಿರ್ತೀವಿ ನೋಡಿ. ಅದೇನೋ ನಿಜ. ಸರಿ ರವಾ, ಅಡುಗೆ ಎಲ್ಲ ಏನು ಮಾಡಿದ್ರಿ, ಏನು ಕತೆ? ನಾನು ದೋಸೆ ಮಾಡಿದ್ದೆ, ದೋಸೆ ಚಟ್ನಿ ಮಾಡಿದ್ದೆ ಶಿವಕ್ಕ. ದೋಸೆ ಚಟ್ನಿ ತಿನ್ಕೊಂಡು ಒಂದು ಸ್ವಲ್ಪ ಟೀ ಪುಡಿ ಬೇಕಿತ್ತು, ಟೀ ಪುಡಿ ಇರಲಿಲ್ಲ, ಅದಕ್ಕೆ ತಗೊಳಕ್ಕೆ ನಿಮ್ಮ ಅಂಗಡಿ ಕಡೆಗೆ ಬಂದೆ ನೋಡಿ ನಾನು. ನೀನವ ಪುಷ್ಪ? ನಮ್ಮ ಮನೆಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ನೀನೆ ಬಿಗ್ ಬಾಸ್ ನೋಡ್ಕೊಂತ ಲೇಟಾಗಿ ಮಾಡ್ಕಣ್ಣ, ಬೆಳಗ್ಗೆ ಎದ್ದಣದು ನಿಧಾನ ಆಯ್ತು. ನಾನು ಉಪ್ಪಿಟ್ಟು ಮಾಡಿ ಈ ಕಡೆಗೆ ಬಂದೆ. ನೀವು ಮಾತಾಡೋಣ ಅಂತಲೇ ಬಂದೆ. ಇಲ್ಲಿ ನೀವಿಬ್ರು ನಿಂತಿದ್ರಲ್ಲ, ಹಾಗೆ ನಾನು ನಿಂತ್ಕೊಂಡೆ. ನಾನು ಪಡ್ಡು ಮಾಡಿದ್ದೆ, ಪಡ್ಡು ಚಟ್ನಿ, ಸಬ್ಬಸಿಗೆ ಸೊಪ್ಪು ತಗೊಂಬಂದಿದ್ದೆ, ನೀಟಾಗೆಲ್ಲ ಹಾಕಿ ಪಡ್ಡು ಮಾಡಿದ್ದೆ. ನಮ್ಮನೆಗೆ ಹುಡುಗರಿಗೆ ಅವರೆಲ್ಲರಿಗೂ ಪಡ್ಡೆ ಇಷ್ಟ, ನನಗೂ ಒಂಚೂರು ಪಡ್ಡೆ ಇಷ್ಟ ಮೊದಲಿಂದನೂ. ಅದಕ್ಕೆ ಸ್ವಲ್ಪ ಪಡ್ಡು ಚಟ್ನಿ ಮಾಡಿದ್ದೆ. ನನಗೆ ಇದು ದೇವ್ರ ಪೂಜೆ ಮಾಡೋಕ್ಕೆ ಊದಿನ ಕಡ್ಡಿ ಕರ್ಪೂರ 2 ಬೇಕಿತ್ತು ಶಿವಕ್ಕ. ನನಗೊಂಚೂರು ಕೊಟ್ಬಿಡು, ಯಾಕಂದ್ರೆ ನಾ ಪೂಜೆ ಆಗಿಲ್ಲ. ನಿನ್ನೆ ಅಮಾವಾಸ್ಯೆ ಪೂಜೆ ಮಾಡಿದ್ದು, ಇವತ್ತು ಮಾಡಿದ್ರು ಬೆಳಗ್ಗೆ ಸೋಮವಾರದ ಪೂಜೆ. ಈಗ ಮತ್ತೆ ಸಂಜೆ ಪೂಜೆಗೆ ಇಲ್ಲ ಊದಿನಗಡ್ಡಿ, ಅದಕ್ಕೆ ಕರ್ಪೂರನೂ ಖಾಲಿ ಆಗಿದ್ವಾ. ಊದಿನಗಡ್ಡಿ ಕರ್ಪೂರನೂ ಶಿವಕ್ಕರ ಅಂಗಡಿಗೆ ತಗೊಂಡೋದ್ರಾತು ಅಂತೇಳಿ ಈ ಕಡೆ ಬಂದ. ನೀವೆಲ್ಲ ಬಿಗ್ ಬಾಸಿಂದ ಮಾತಾಡ್ಕೊಂಡು ನಿಂತಿದ್ರಿ. ಹೌದೇನೋ? ಕೊಡ್ತೀನಿ ತಗ. ಅಜ್ಜಿ, ನನಗೆ 2 ಚಾಕ್ಲೇಟ್ ಕೊಡು, ಡೈರಿ ಮಿಲ್ಕ್. ಏನ ಜೋರೈತಿ? ಅಯ್ಯ, ಈ ಹಾಡು ಗೊತ್ತಿಲ್ಲ ನಿನಗೆ? ಇದೆಷ್ಟು ಫೇಮಸ್ ಗೊತ್ತಾ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹೇಳಿರೋದು ಇದು ಸಾಂಗು. ಹೌದು ಬಿಡಪ್ಪ, ಸಾಂಗ್ ಹಿಂಗೆಲ್ಲ ಭಾರಿ ನೆನ್ಪಿಟ್ಕೊಂಡಿದ್ದೀನಿ ನೀನು. ಆದ್ರೂ ಈ ಸಲ ಬಿಗ್ ಬಾಸ್ ಆಗಿ ಗಿಲ್ಲಿ ಭಾರಿ ಫೇಮಸ್ ಆಗ್ಬಿಟ್ರು. ಚಿಕ್ಕ ಮಕ್ಕಳಿಂದನೂ ಗಿಲ್ಲಿ ಮಾಮ, ಗಿಲ್ಲಿ ಇದೇ ಹೆಸರೇ, ದೊಡ್ಡರ್ ಮುಂಟ. ಹೌದು. ಮತ್ತೆ ನೆಕ್ಸ್ಟು ಇದು ಬಿಗ್ ಬಾಸ್ ಮುಗಿದ್ಮೇಲೆ ಯಾವ ಶೋ ಬರ್ತದಪ್ಪ ಅಲ್ವಾ ಆಂಟಿ? ನೆಕ್ಸ್ಟು ಬಿಗ್ ಬಾಸ್ ಮುಗಿದ್ಮೇಲೆ ಗಿಚ್ಚಿ ಗಿಲ್ಲಿ ಅಂತ ಶೋ ಅದೇ ಬರ್ತಿತ್ತಲ್ಲ, ಅದೇ ಈಗ ನೆಕ್ಸ್ಟ್ ಸೀಸನ್ ಬರ್ತೈತೆ. ಇವಾಗ ಅದಕ್ಕೆ ಚಿಕ್ಕ ಮಕ್ಕಳು ಅದಾವಂತೆ, ಜೂನಿಯರ್ಸ್ ಅಂತ ಮಾಡ್ತಿದ್ದಾರೆ. ಏನಪ್ಪ ನೋಡಬೇಕು ಹೆಂಗಿರುತ್ತೆ ಅಂತೇಳಿ. ಚೆನ್ನಾಗಿರುತ್ತೆ, ಕಾಮಿಡಿ ಅನಿಸುತ್ತೆ, ನೋಡಬೇಕು. ಯಾವತ್ತಿಂದನೇ, ಇನ್ನು ನೆಕ್ಸ್ಟ್ ವೀಕಿಂದನೋ ಅಥವಾ ಇವತ್ತಿಂದನೇನೋ ನನಗಷ್ಟು ಗೊತ್ತಿಲ್ಲ. ಇವತ್ತಿಂದನೇ ಇರಬೇಕು ಅಥವಾ ಇದು ಶನಿವಾರ ಭಾನುವಾರ ಇರಬೇಕು ಅನಿಸುತ್ತೆ. ಓ ಹೌದಾ, ಆ ಶೋ ಇವಾಗ ಹಂಗಾರೆ. ಆಮೇಲೆ ನನಗೆ ಇದೊಂದು ಭಾರಿ ಇಷ್ಟ ಆಯ್ತು ನೋಡು. ಯಾವುದು ಅಂದರೆ ಸ್ಕಿಟ್ ಮಾಡಿದ್ರಲ್ಲ, ಅದೇ ಆಗ ಇರೋ ಕಂಟೆಸ್ಟೆಂಟಿಂದನೇ ಥರ ಇಮಿಟೇಟ್ ಮಾಡೋ ಥರ ಒಂದು ಸ್ಕಿಟ್ ಮಾಡಿದ್ರಲ್ಲ, ಅದಂತೂ ಭಾರಿ ಚೆನ್ನಾಗಿತ್ತಪ್ಪ. ಇವರು ಯಾರ್ದು ಅಶ್ವಿನಿ ಗೌಡ ಅವ್ರದ್ದು ಇವ್ರು ಮಾಡಿದ್ರಲ್ಲಪ್ಪ, ರಾಘು ಅವರು, ಅದು ಭಾರಿ ಚೆನ್ನಾಗಿತ್ತು. ಆಮೇಲೆ ಇದು ಇವ್ರದ್ದು ಡಾಗ್ ಸತೀಶ್ ಅವ್ರದ್ದು ಇದನ್ನು ಮಾಡಿದ್ರಲ್ಲ, ಹರ್ಷ ಅಂತ, ಅದಂತೂ ಭಾರಿ ಚೆನ್ನಾಗಿತ್ತು, ಭಾರಿ ಕಾಮಿಡಿ ಅನ್ನಿಸ್ಬಿಡ್ತು. ಹೌದು, ಅವಾಗಂತೂ ಭಾರಿ ನಕ್ಕಿದ್ದೀನಿ.
ನಕ್ಕಿದ್ದೀನಿ ನೋಡಿ ನಾನಂತೂ. ನಮ್ಮ ಮನೆಗೆ ಇರೋರೆಲ್ಲ ಬಿದ್ದು ಬಿದ್ದು ನಕ್ಕಿದ್ದಾರೆ. ಚೆನ್ನಾಗಿತ್ತದು. ಆಮೇಲೆ ಇನ್ನೊಬ್ರು ಯಾರೋ ಅವರು ಅದೇ ಇದಪ್ಪ ಅದೇ ಇದನ್ನೆಲ್ಲ ಎತ್ತುತ್ತಿದ್ರಲ್ಲ, ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ತಿದ್ರಲ್ಲ, ಅವ್ರದ್ದು ಕಾಮಿಡಿ ಚೆನ್ನಾಗಿ ಮಾಡಿದರು. ಹೌದೌದು, ಅವ್ರದ್ದು ಚೆನ್ನಾಗಿ ಮಾಡಿದರು. ಸಾಕು ಬಿಡ್ರಿ, ಈಗ ಬಿಗ್ ಬಾಸಿಂದು ಈಗ ಅದು ಮುಗೀತು. ಈಗ ನಾನು ಏನು ಹೇಳೋಕ್ಕೆ ಅಂತ ನೆನಪಿಸ್ಕೊಂಡೆ ಅಂದರೆ, ಅದೇ ಮುಂದಿನ ತಿಂಗಳು ಶಿವರಾತ್ರಿ ಬಂತಲ್ಲೇ, ಇನ್ನೇನಿನ್ನು ಸ್ವಲ್ಪ ದಿನ ಶಿವರಾತ್ರಿ ಬರ್ತತೆ. ಒಂದು ಕೆಲಸ ಮಾಡೋಣ, ಎಲ್ಲರೂ ಸೇರಿ ಈಗ ಶಿವನ ದೇವಸ್ಥಾನಕ್ಕೆ, ಈ ಚಿಕ್ಕಬಳ್ಳಾಪುರದಲ್ಲೋ ಎಲ್ಲೋ ಒಂದು ದೊಡ್ಡ ಶಿವನ ಇದನ್ನು ಮಾಡಿದಾರಂತೆ ನೋಡು, ಅಲ್ಲಿಗೆ ಹೋಗಿ ಬರೋಣೇನಾ ಅಂತ, ಏನಂತೀರಾ? ಇದು ಶಿವ ಸ್ಟ್ಯಾಚು ಆದಿಯೋಗಿದು ಚಿಕ್ಕಬಳ್ಳಾಪುರದಲ್ಲಿರೋದು. ಏನು ಎಲ್ಲರೂ ಹೋಗ್ತೀವಿ ಅಂದರೆ ನಮಗೂ ಹೇಳ್ರವ, ನಾವು ಬರ್ತೀವಿ, ಮತ್ತು ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ. ಮುಂದಿನ ತಿಂಗಳು ನೋಡಂತಾಗ ನಾನು ಒಂಚೂರು ಮನೆಗೆ ಮಾತಾಡ್ತೀನಿ. ಈಗ ನನಗೂ ಸ್ವಲ್ಪ ಕೆಲಸ ಇದ್ದಾವೆ, ಅವನು ಎಲ್ಲ ಮುಗಿಸ್ಕೊಂಡು ಬರೋಕ್ಕಾಗುತ್ತಾ ಅಥವಾ ಹೋಗೋಕ್ಕಾಗುತ್ತಾ ನಾನು ಹೇಳ್ತೀನಿ. ನೋಡಂತಾಗ ಇನ್ನೂ ಟೈಮ್ ಐತೆ, ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಆದರೆ ಹೋಗಿ ಬಂದರೆ ಅದು ತಗೊಳ್ರಿ ಎಲ್ಲರೂ. ಸರಿತಾ, ಆಯ್ತು ನಡಿಯವ. ನೀನು ಓದ್ಕಾ ನಿಂತ್ಬಿಟ್ಲು, ಎಲ್ಲರಿಗೂ ಮಾತು ಕೇಳ್ಕಂತ. ನಿನ್ನೆ 11:30 ತನಕ ನೋಡಿದ್ದಾಗಿತಿ. ಈಗ ಬಿಗ್ ಬಾಸ್ ಎಲ್ಲ ಮುಗ್ದಾತು, ಇನ್ನು ಮಾರ್ಚಿಗೆ ಎಕ್ಸಾಮ್ ಬರ್ತದವೆ. ಓದ್ಕೊಂಡು ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಐತೆ. ಎಲ್ಲರೂ ಈಗ ನೋಡು, ಅವರೆಲ್ಲ ಹೆಂಗೆ ಅವರ ತಂದೆ ತಾಯಿನ ಎಷ್ಟು ಪ್ರೌಡ್ ಅಂತ ಅನಿಸ್ತಾನೆ ಅವ್ರನ್ನೆಲ್ಲ ನೋಡಿ. ನೀನು ಹಂಗೆ ಕಣವ, ಅದು ಒಂದು ಕ್ಷೇತ್ರ. ಈಗ ನೀವು ಓದೋದು ನಿಮ್ಮದು ಒಂದು ಕ್ಷೇತ್ರ. ನೀವು ಅದರಲ್ಲಿ ಚೆನ್ನಾಗಿ ಓದು ಬರೆದು ನಮಗೂ ಒಳ್ಳೆ ಹೆಸರು ತರಬೇಕು. ಏನು? ಆಯ್ತು ಕಣಮ್ಮ, ಓದ್ಕೊಂತೀನಿ ಇವತ್ತಿಂದವ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿಂದೊಂದು ಪುಟ್ಟ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇನ್ನೊಂದು ಹೇಳಬೇಕು, ಇದು ನಾನು ಯಾವುದೇ ವ್ಯಕ್ತಿಗಾಗಲಿ ಅಥವಾ ಶೋ ಆಗಾಗಲಿ ಉದ್ದೇಶಪೂರ್ವಕವಾಗಿ ಮಾತಾಡಿರೋದಲ್ವಾ, ಕೇವಲ ಮನೋರಂಜನೆ ಕೊಡೋಕ್ಕೆ ಅಂತೇಳಿ ಮಾತಾಡಿರೋದು. ಇದರಲ್ಲಿ ಬರೋದೆಲ್ಲ ಕಾಲ್ಪನಿಕ, ಕೇವಲ ಎಂಟರ್ಟೈನ್ಮೆಂಟ್ಗೆ ಮಾತ್ರ. ಸೊ ಅಥವಾ ನಾನು ಏನಾದರೂ ಮಾತಾಡಿರೋದು ತಪ್ಪಾಗಿತ್ತು ಅಲ್ಲಿ ನೀವು ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಖುಷಿಗೆ ನಾನು ವೀಡಿಯೋ ಮಾಡ್ತಿರೋದು. ಪರವಾಗಿಲ್ಲ, ನನ್ನ ವೀಡಿಯೋಸ್ಗೆ ಒಂದು ವ್ಯೂಸ್ ಕೊಟ್ಟಿದ್ದೀರಾ, ಒಂದು 200-250 ಜನ ನೋಡಿದ್ದೀರಾ. ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಜಾಸ್ತಿ ಜನ ನೋಡಲಿ, ನನ್ನ ವೀಡಿಯೋಸ್ ರೀಚ್ ಆಗಲಿ ಅಂತ ಇಷ್ಟಪಡ್ತೀನಿ ನಾನು. ನಾನು ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ನ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ. ಇನ್ನೊಂದು ನಾನು ಹೇಳಬೇಕು, ಇದು ಏನಂದರೆ ಯಾವಾಗಲೇ ಆಗಲಿ ಬಿಗ್ ಬಾಸ್ ಎಲ್ಲ ಮುಗಿದು ನೆಕ್ಸ್ಟ್ ಡೇ ಅಕ್ಕಪಕ್ಕ ಮನೆಯವರೆಲ್ಲ ಕುತ್ಕೊಂಡು ನಾವು ಹಿಂಗೆ ಮಾತಾಡ್ಕೊತಿರ್ತೀವಿ. ಯಾರು ಗೆದ್ರು, ಯಾರು ರನ್ನರಪ್ಪ ಆದರು, ಆಮೇಲೆ ಏನೇನೆಲ್ಲ ಸ್ಕಿಪ್ ಮಾಡಿದ್ರು, ಇದೆಲ್ಲ ಮಾತಾಡ್ಕೊಳೋದು ರೂಢಿ ನಮ್ದೊಂಥರ. ಪ್ರತಿ ಸೀಸನ್ ಹಿಂಗೆ ಮಾತಾಡ್ಕೊಂಡು ಕುತ್ಕೊತೀವಿ. ಅದನ್ನು ಒಂಥರ ಖುಷಿ. ನೆಕ್ಸ್ಟ್ ಡೇ ಶೋ ಎಲ್ಲ ಮುಗಿದು ವಿನ್ನರೆಲ್ಲ ಹೇಳಿದಾಗಿದ್ದು ನೆಕ್ಸ್ಟ್ ಡೇ ಈ ಥರ ಮಾತಾಡ್ಕೊಂಡು ಕುತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ನಮಗೆ. ಅದನ್ನು ನಿಮ್ಮ ಮುಂದೆ ಇಡೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.